Hi students, now I am taking second elective subject banking practice. Under that ATM, that is automated teller machine. You already know about the ATM machine. You may be operated that machine. You are operate ಮಾಡಿದ್ದೀವಿ. But you can see theoretically what do you mean by ATM. So what do you mean by automated teller machine? It is an electronic machine. It is an electronic machine which is self-service machine. So it provides service itself. ಅದೇ ಅದರ ಸರ್ವಿಸ್ ಅನ್ನು ಏನು ಮಾಡ್ತದೆ ಪ್ರೊವೈಡ್ ಮಾಡ್ತದೆ. So it is a self-service machine which is operated by the customer himself. So it is operated by customer, not by the bank. So it is a self-service machine. So ಅದನ್ನು ಎಲೆಕ್ಟ್ರಾನಿಕಲಿ ರನ್ ಆಗುವಂತಹ self-service machine which is run by the customer. ಅವರ ಹತ್ರ ನಾವೇ ನಮ್ಮಷ್ಟಕ್ಕೆ ಆ ಮಿಷನ್ ಅಲ್ಲಿ ಏನು ಮಾಡ್ತೇವೆ ಆಪರೇಟ್ ಮಾಡ್ತೇವೆ. So the activities or the transactions performed by the ATM is already we know that it is a withdrawal of cash or deposit of cash and transfer of cash from one branch to another. So it undertakes the cash deposit, withdrawals, transfers and some payment of bills. It may be electricity bill, phone bill, gas bill or any, if you purchase anything you can pay through ATM. You can swap the ATM and you can make the payment. So it is very useful. So this is regarding the short meaning of ATM. Now we can see what are the features and advantages of ATM. The feature and advantages enna noduva. So it is anytime service. That means ATM provides anytime service. That is 24 hours service in all 7 days. ಈ ಬ್ಯಾಂಕ್ಗಳಾಗಲಿ ಅಥವಾ ಬೇರೆ ಬಿಸ್ನೆಸ್ಗಳಾಗಲಿ ಕ್ಲೋಸ್ ಇರ್ತವೆ, ನೈಟ್ ಎಲ್ಲ ಆಪರೇಟ್ ಇರೋದಿಲ್ಲ. ಆದರೆ ATM ಅಲ್ಲ, ಹಾಗೆಲ್ಲ ಇಟ್ ಪ್ರೊವೈಡ್ಸ್ ಎನಿ ಟೈಮ್ ಸರ್ವಿಸ್. ಅಂದರೆ ಯಾವ ಟೈಮ್ಗೆ ಬೇಕಾ 24 ಅವರ್ಸ್ ಪರ್ ಡೇ ಅದೇನಾಗಿರ್ತದೆ ಆಪರೇಟ್ ಆಗಿರ್ತಾರೆ ಹೋಲ್ 7 ಡೇಸ್. ದಟ್ ಈಸ್ ಮಂಡೇ ಟು ಸಂಡೇ. Then anywhere service. That means wherever there is a ATM machine we can operate it. So ಬ್ಯಾಂಕಿನ ಬ್ರಾಂಚ್ಗೆ ಹೋಗಬೇಕು ಅಂತ ಇಲ್ಲ, ಎಲ್ಲಿ ಬೇಕಾ ನಿಮ್ಮ ಪ್ಲೇಸ್ ಅಲ್ಲಿ ಆ ನಿಯರ್ ಅಲ್ಲಿ ಎಲ್ಲಿ ATM ಉಂಟಾ ಮೆಷಿನ್ ಉಂಟಾ ಅಲ್ಲಿ ಹೋಗಿ ನೀವು ಏನು ಮಾಡಬಹುದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅನ್ನು ಮಾಡಬಹುದು. ಸೊ ಇಟ್ ಪ್ರೊವೈಡ್ಸ್ ಸರ್ವಿಸ್ ಎನಿವೇರ್. ಎಲ್ಲಿ ಬೇಕಾ ಅಲ್ಲಿ ನೀವು ಎಲ್ಲಿ ಇರ್ತೀರಾ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಅದು ಸರ್ವಿಸ್ ಪ್ರೊವೈಡ್ ಮಾಡ್ತದೆ. So what are the services? You can deposit the money in that ATM or you can withdraw the money or you can transfer the money. Next one is it reduces the workload of the bank staff. So ಒಂದು ವೇಳೆ ನೀವು ಒಂದು ಕ್ಯಾಶ್ ಅನ್ನು ಡೆಪಾಸಿಟ್ ಮಾಡಬೇಕಾದ್ರೆ ಅಥವಾ ವಿಡ್ರಾ ಮಾಡಬೇಕಾದ್ರೆ ಬ್ಯಾಂಕಲ್ಲಿ ಸ್ಲಿಪ್ ಬರೆದು ಅದನ್ನು ಕ್ಲರ್ಕಿಗೆ ಕೊಡಬೇಕು. ಕ್ಲರ್ಕ್ ಅದನ್ನು ಚೆಕ್ ಮಾಡಿ ಕ್ಯಾಶ್ ಕೌಂಟರಿಗೆ ಕೊಟ್ಟು ಕ್ಯಾಶ್ ಕೌಂಟ್ ಮಾಡಿ ಎಲ್ಲ ಕೊಡಬೇಕು. ಅದೆಲ್ಲ ಟ್ರಾನ್ಸಾಕ್ಷನ್ ಅಷ್ಟು ಸ್ಟಾಫಿನ ಟ್ರಾನ್ಸಾಕ್ಷನ್ ಈ ATM ಏನಾಗ್ತದೆ ರಿಡ್ಯೂಸ್ ಆಗ್ತದೆ. ಸೊ ಇಟ್ ರಿಡ್ಯೂಸಸ್ ದ ವರ್ಕ್ ಲೋಡ್ ಆಫ್ ದ ಬ್ಯಾಂಕ್ ಸ್ಟಾಫ್. ನೆಕ್ಸ್ಟ್ ಒನ್ ಇಸ್ ಇಟ್ ಹೆಲ್ಪ್ಫುಲ್ ಫಾರ್ ದ ಟ್ರಾವೆಲರ್ಸ್. ಇಫ್ ಯು ಟ್ರಾವೆಲ್ ಟು ಅದರ್ ಪ್ಲೇಸಸ್ ಎನಿವೇರ್ ಯು ಕ್ಯಾನ್ ಯೂಸ್ ದ ATM ಕಾರ್ಡ್. ಎಲ್ಲಿ ಬೇಕಿದ್ರು ನೀವು ಟ್ರಾವೆಲ್ ಮಾಡಿದ್ರು ಆ ಪ್ಲೇಸಲ್ಲಿ ನಿಮಗೆ ಏನಾದರೂ ಅಮೌಂಟ್ ಇದು ಬೇಕಿದ್ರೆ ಪೇಮೆಂಟ್ ಏನಾದರೂ ಬೇಕಿದ್ರೆ ಯು ಕ್ಯಾನ್ ಮೇಕ್ ದ ಪೇಮೆಂಟ್ಸ್ ಥ್ರೂ ATM. ಸೊ ಇಟ್ ಹೆಲ್ಪ್ಸ್ ಫಾರ್ ದ ಟ್ರಾವೆಲರ್ಸ್. ಯಾರು ಟ್ರಾವೆಲಿಂಗ್ ಅಲ್ಲಿ ತುಂಬ ಇರ್ತಾರೆ, ಯಾರು ಸೇಲ್ಸ್ ಮ್ಯಾನ್ಗಳಿಗೆಲ್ಲ ಇದೆಲ್ಲ ತುಂಬ ಯೂಸ್ ಆಗ್ತದೆ. ಅಥವಾ ನಾವು ಎಲ್ಲಿಯಾದ್ರೂ ದೂರ ಒಂದು ಟೂರ್ ಹೋಗೋದಾದ್ರೆ ATM ಅಲ್ಲಿ ನಮ್ಗೆ ಏನಾಗ್ತದೆ ಯೂಸ್ ಆಗ್ತದೆ. ದೆನ್ ಎರರ್ ಫ್ರೀ ಟ್ರಾನ್ಸಾಕ್ಷನ್. ಇಫ್ ದ ವರ್ಕ್ ಈಸ್ ಡನ್ ಬೈ ದ ಮ್ಯಾನ್ಯುವಲ್ ದೆನ್ ದೇರ್ ಮೇ ಬಿ ಎ ಚಾನ್ಸ್ ಆಫ್ error. So in case of payment of cash, some payment may be or some cash may be misplaced. ಈಗ 1000 ಕೊಡುವಲ್ಲಿ ಕ್ಲರ್ಕಿಗೆ ಏನಾದರೂ ಮಿಸ್ಟೇಕ್ ಆಗಿ ಬ್ಯಾಂಕರಿಗೆ 100 rupees ಕಮ್ಮಿ ಕೊಡ್ಬೋದು ಅಥವಾ 100 rupees ಜಾಸ್ತಿ ಕೊಡ್ಬೋದು. ಸೊ ದೇರ್ ಮೇ ಬಿ ಎನಿ ಎರರ್ ಇನ್ ದ ಟ್ರಾನ್ಸಾಕ್ಷನ್ಸ್ or while writing the transaction or entering the transaction there may be a error. But in case of ATM it is provides error free transactions. Error free transaction ನಮಗೆ ಪ್ರೊವೈಡ್ ಮಾಡ್ತದೆ. Then privacy in banking services. ಸೊ ಬ್ಯಾಂಕಿಗೆ ಹೋಗಿ ನಮಗೆ ಮುಜುಗರ ಆಗ್ತದೆ, ಹಣ ಹಾಕ್ಲಿಕ್ಕೆ ಅಥವಾ ತೆಗೀಲಿಕ್ಕೆ ಮುಜುಗರ ಆಗ್ಬೋದು ಕೆಲವರಿಗೆ.
ನಾವು ಇಷ್ಟು ಹಣ ಹಾಕ್ತೇವೆ ಅಂತ ಗೊತ್ತಾಗ್ತದೆ ಅಂತೆಲ್ಲ ಇರ್ಬೋದು. ಸೊ ಇನ್ ಕೇಸ್ ಆಫ್ ATM ಇಟ್ ಪ್ರೊವೈಡ್ಸ್ ಪ್ರೈವೇಸಿ ಇನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಏನು ಮಾಡ್ತದೆ, ಪ್ರೈವೇಸಿಯನ್ನು, ನಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಬೇರೆಯವರಿಗೆ ತೋರಿಸುವುದಿಲ್ಲ ಅಂತ. ನೆಕ್ಸ್ಟ್, ಬ್ಯಾಲೆನ್ಸ್ ಎಂಕ್ವೈರಿ ಈಸ್ ವೆರಿ ಈಸಿ. ಇಫ್ ಯು ಗೋ ಟು ದ ATM, then you press the balance enquiry in your account, then it will reveals your balance in the account. So ನಿಮಗೆ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಉಂಟು ಅಂತ ರಿವೀಲ್ ಮಾಡಬೇಕಾದ್ರೆ ಅಲ್ಲಿಗೆ ಹೋದ್ರಾಯ್ತು. ATM ಅಲ್ಲಿ ಬ್ಯಾಲೆನ್ಸ್ ಎಂಕ್ವೈರಿ, ಕ್ಯಾಶ್ ಎಂಕ್ವೈರಿ ನೋಡುವಾಗ ನಿಮಗೆ ಬ್ಯಾಲೆನ್ಸ್ ಎಂಕ್ವೈರಿ ಸಿಗ್ತದೆ. ನೆಕ್ಸ್ಟ್, ಪೇಮೆಂಟ್ ಆಫ್ ಯುಟಿಲಿಟಿ ಬಿಲ್ಸ್. Utility means public utilities bills like electricity, phone bill, gas bill. So it is very easy to make the payment through the ATM card. So electricity ಬಿಲ್ಗೆ, ಫೋನ್ ಬಿಲ್ಲಿಗೆಲ್ಲ ಅಲ್ಲಿಗೆ ಹೋಗಿ ಮಾಡಬೇಕು ಅಂತ ಇಲ್ಲ. ನೀವು ಅಲ್ಲಿ ಅದ್ರ ವರ್ಕಲ್ಲಿ ಇದ್ರೆ ಅಥವಾ ಮನೆಯಲ್ಲೆಲ್ಲ ಇದ್ರೆ ಏನಾಗ್ತದೆ, ಇದು ತುಂಬಾ ಯೂಸ್ಫುಲ್ ಆಗ್ತದೆ. ಈಗ ನೋಡಿದ್ರೆ ಕೋವಿಡ್ ಟೈಮಲ್ಲಿ ATM ತುಂಬಾ ಹೆಲ್ಪ್ ಆಗ್ತದೆ. ಸೊ ಪೇಮೆಂಟ್ ಆಫ್ ಯುಟಿಲಿಟಿ ಬಿಲ್, ಇಟ್ ಈಸ್ ಆಲ್ಸೋ ಯೂಸ್ಫುಲ್. So these are the features as well as advantages of ATM card. Then next side we can see what are the disadvantages in ATM. First one is there is a restriction of withdrawal. So you can withdraw only rupees 25,000 per day. So if you want 1 lakh rupees, it is not possible to take 1 lakh rupees per day. So there is a restriction in withdrawal. It is the main drawback of the ATM card. ನಿಮಗೆ ATM ಕಾರ್ಡ್ ಅಲ್ಲಿ ಅರ್ಜೆಂಟ್ 1 ಲಕ್ಷ ಬೇಕು ಅಥವಾ 2 ಲಕ್ಷ ಬೇಕು ಅಂತ ಹೇಳಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ. ಆಗ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಕೊಟ್ಟೇ ಡ್ರಾ ಮಾಡಬೇಕಾಗ್ತದೆ. ಇದೊಂದು ಅದರದ್ದು ಮೇನ್ ಡಿಫೆಕ್ಟ್. ಒಂದು ದಿನಕ್ಕೆ ಖಾಲಿ 25,000 ಅನ್ನು ಮಾತ್ರ ಡ್ರಾ ಮಾಡಬಹುದು. ನೆಕ್ಸ್ಟ್, ಯೂಸರ್ ಚಾರ್ಜ್ ಫಾರ್ ವೇರಿಯಸ್ ಟ್ರಾನ್ಸಾಕ್ಷನ್ಸ್. ಸೊ ಇಫ್ ಯು ಆರ್ ಡೆಪಾಸಿಟಿಂಗ್ ATM or if you withdraw from the ATM, there is some service charges is charged by the bank. For every transaction of the ATM there will be charge. ATM charge ಏನಾಗ್ತದೆ, ಸ್ವಲ್ಪ ಬಾಕಿ ಬ್ಯಾಂಕಿಗೆ ಹೋಗುವ ಚಾರ್ಜಸ್ ಗಿಂತದು ಜಾಸ್ತಿ ಇರ್ತದೆ. ಸೊ ಯೂಸರ್ ಚಾರ್ಜಸ್ ಫಾರ್ ದ ವೇರಿಯಸ್ ಟ್ರಾನ್ಸಾಕ್ಷನ್ is levied on the ATM card transactions. Next one is it cannot be installed in rural areas. It cannot be available in all the places, especially in rural areas. ಎಲ್ಲ ಕಡೆ ATM ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೆಲ್ಲ ಇಂಟೀರಿಯರ್ ಪ್ಲೇಸ್ ಇರ್ತಾರೆ, ಕೆಲವು ಕಡೆ ಹಳ್ಳಿ ಏರಿಯಾ ಇರ್ತಾರೆ, ರೂರಲ್ ಏರಿಯಾ ಇರ್ತಾರೆ, ಅಲ್ಲೆಲ್ಲ ATM ಕಾರ್ಡ್ನ ಫೆಸಿಲಿಟೀಸ್ ಪ್ರೊವೈಡ್ ಆಗುದಿಲ್ಲ. ಆಗ ಒಂದು ಸ್ವಲ್ಪ ಸಿಟಿ ಏರಿಯಾಕ್ಕೆ ಬರ್ಬೋದು. ಈಗ ನಾವು ನೋಡಿದ್ರೆ ಆಲ್ಮೋಸ್ಟ್ ರೂರಲ್ ಏರಿಯಾದಲ್ಲಿ ಸಹ ಎಲ್ಲಿಯಾದ್ರೂ ಒಂದು ಕಡೆ ಸಾಧಾರಣ ಒಂದು ರೂರಲ್ ಏರಿಯಾದಲ್ಲಿ ಸಹ ಒಂದು ATM ಇರ್ತದೆ. ಸೊ ಬಟ್ ಅದೆಲ್ಲ ಕಡೆ ಹಾಗೆ ತುಂಬ ರೂರಲ್ ಏರಿಯಾದಲ್ಲಿ ಅದು ಇರುವುದಿಲ್ಲ. ಸೊ ಇದೊಂದು ಡಿಫೆಕ್ಟ್. ಸೊ ಇಟ್ ಕೆನಾಟ್ ಬಿ ಇನ್ಸ್ಟಾಲ್ಡ್ ಇನ್ ರೂರಲ್ ಏರಿಯಾಸ್. ತುಂಬ ರೂರಲ್ ಏರಿಯಾಸ್ ಅನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗುವುದಿಲ್ಲ. ನೆಕ್ಸ್ಟ್, there is a loss of personal touch is not possible. There is no personal touch. So you should not be bargain or inquire or ask for any transaction. ಒಂದು ಟ್ರಾನ್ಸಾಕ್ಷನ್ ನೀವು ಫಾರ್ ಎಕ್ಸಾಂಪಲ್ ATM ಅಲ್ಲಿ ರಾಂಗ್ ಆದರೆ ಅದು ಯಾಕೆ ಹಾಗೆ ಆಯಿತು, ಯಾಕೆ ನನಗೆ ಅಮೌಂಟ್ ಬರಲಿಲ್ಲ ಅಂತ ATM ಮಿಷನಲ್ಲಿ ಕೇಳಲಿಕ್ಕೆ ಆಗುವುದಿಲ್ಲ. ಅದೇ ಒಂದು ಬ್ಯಾಂಕಿಗೆ ಹೋಗಿ ಏನಾದರೂ ಚೆಕ್ಕಲ್ಲಿ ಅಮೌಂಟು ಅವ್ರು ಕೊಡ್ದಿದ್ರೆ ಅದು ಯಾಕೆ ಚೆಕ್ ಡಿಸಾನರ್ ಆಯಿತು, ಏನು ರೀಸನ್ ಅಂತ ಕೇಳ್ಬೋದು. ಯಾಕೆಂದರೆ ದೇರ್ ಇಸ್ ಎ ಪರ್ಸನಲ್ ಟಚ್. ಬಟ್ ATM ಕಾರ್ಡಲ್ಲಿ ಏನಿರುವುದಿಲ್ಲ, ಪರ್ಸನಲ್ ಟಚ್ ಅವ್ರ ಹತ್ರ ಇರುವುದಿಲ್ಲ. ಸೊ ಅದೊಂದು ಡಿಫೆಕ್ಟ್ ಅಲ್ಲಿ. ಸಮ್ಟೈಮ್ಸ್ ಇಟ್ ಮೇ ಬಿ ಮಿಸ್ಯೂಸ್ಡ್ ಬೈ ಅದರ್ಸ್. ಕೆಲವು ಸಲ ನಾವು ಈಗ ಹೆಚ್ಚಾಗಿದ್ದು ಬೇರೆಯವರ ಕೈಗೆ ಆಗ್ತಾ ಇರ್ತದೆ, ಅದು ಮಿಸ್ಯೂಸ್ ಆಗಿರ್ತದೆ. ಯಾರ ಒಂದು ATM ಕಾರ್ಡಿನ ಪಿನ್ ನಿಮಗೆ ನಂಬರ್ ಏನು ಕೊಡ್ತಾರ ಅದು ಗೊತ್ತಾಗಿ ನಿಮ್ಮ ATM ಕಾರ್ಡಲ್ಲಿ ಅದು ಕಳೆದೋದ್ರೆ ಅದು ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಹೇಳುದು ಯಾವಾಗ ನಮ್ಮ ATM ಕಾರ್ಡನ್ನು ನಾವು ಜಾಗ್ರತೆಯಲ್ಲಿ ಇರಬೇಕು. ಕೆಲವರಿಗೆ ಹ್ಯಾಬಿಟ್ ಇರ್ತದೆ ATM ಕಾರ್ಡ್ನಲ್ಲಿ ಒಂದು ಸೈಡಲ್ಲಿ ಅಥವಾ ಒಂದು ಕವರ್ ಹತ್ರ ಅದರ ಹತ್ರನೇ ಏನು ಬರೀತಾರೆ, ಅದರ ಪಿನ್ ನಂಬರ್ ಸಹ ಬರೀತಾರೆ. ಅದು ಈಗ ನೋಡಿದ್ರೆ ಪಿನ್ ನಂಬರ್ ಸಹ ಬೇಡ, ಅವರು ಹೇಗಾದರೂ ಡ್ರಾ ಮಾಡ್ತಾರೆ. ಸೊ ಅದಕ್ಕಾಗಿ ATM ಕಾರ್ಡ್ ಇದ್ದವರು ತುಂಬ ಜಾಗ್ರತೆಯಿಂದ ಯೂಸ್ ಮಾಡಬೇಕು. ಯಾಕೆ, ಇಟ್ ಲೀಡ್ಸ್ ಟು ಮಿಸ್ಯೂಸ್ ಬೈ ದ ಅದರ್ ಪರ್ಸನ್ಸ್. ಅದರ್ ಪರ್ಸನ್ ಏನಾಗ್ತದೆ, ಅದು ಮಿಸ್ಯೂಸ್ ಆಗ್ತದೆ. ಸೊ ದಿಸ್ ಇಸ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ATM machines. With this we can end this concept. Thank you.